ಎಕ್ಸಿಟಿಂದ ಬಂದಮೇಲೆ ಟಿಕೆಟ್ ಕೊಡ್ತಾರೆ ಊಟಕ್ಕೆ. ಸೊ ಊಟದಲ್ಲಿ ಪೊಂಗಲ್ ಇಲ್ಲಾಂದರೆ ಬಿಸಿಬೇಳೆಬಾತ್ ಅದನ್ನು ತೊಗೊಬೋದು. ನಾವು ನಮ್ಮಪ್ಪ ನಮ್ಮಮ್ಮ ಪೊಂಗಲ್ ತೊಗೊಂಡಿದ್ವಿ. ಸೊ ತಿಂದ್ಬಿಟ್ಟು ಹೊರಟ್ವಿ. ಚಪ್ಪಲಿ ಬಿಟ್ಟಿದ್ದ ಕಡೆ ಚಪ್ಪಲಿ ತೊಗೊಂಡು ಆಟೋದಲ್ಲಿ ಬಂದ್ವಿ. ಸೊ ನಾವು ನಮ್ಮ ಕಾರ್ನ ರಿಪೇರಿ ಮಾಡಿಸ್ಕೊಂಡಿದ್ದಾಯಿತು. ಸೊ ದರ್ಶನಕ್ಕೆ 2 hours ಆಗಿತ್ತು. ಅದೇ ಮಿಡಲ್ ಫಸ್ಟು ನಾವು ಹೋಗ್ತಾ ಇರೋಗಿನ ಟೆಂಪಲ್ ಹತ್ರ ಇದ್ದಾಗ ಪುನೀತ್ ರಾಜ್ಕುಮಾರ್ ಅಣ್ಣ ಶಿವರಾಜ್ ಕುಮಾರ್ ಅವ್ರು ಬಂದಿದ್ದರು. ಅದನ್ನು ನಾವು ನೋಡಿಲ್ಲ. ಸೊ ಅದನ್ನ ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದಮೇಲೆ ನಾವು ಎಂಟ್ರೆನ್ಸ್ ಟೆಂಪಲ್ಗೆ ಒಳಗಡೆ ಹೋಗ್ತಿದ್ರೆ ರಿಷಬ್ ಶೆಟ್ಟಿ ಬಂದರು. ಎಲ್ಲರೂ ಕಿರ್ಚಿ ವೀಡಿಯೋಸ್ ಎಲ್ಲ ತಗೊಂಡ್ರು. ನಾವೆಲ್ಲರೂ ರಿಷಬ್ ಶೆಟ್ಟಿ ಹಾಯ್ ಮಾಡಿದ್ರು, ನಾವೆಲ್ಲರೂ ಹಾಯ್ ಮಾಡಿದ್ವಿ. ಇಟ್ ವಾಸ್ ವೆರಿ ವೆರಿ ಫನ್. ನಾವು ಶಿವರಾಜ್ ಕುಮಾರ್ ನೋಡಿಲ್ಲ ಅಂತ ಡಿಸಪಾಯಿಂಟ್ಮೆಂಟಲ್ಲಿ ಅದಕ್ಕೆ ರಿಷಬ್ ಶೆಟ್ಟಿ ಬಂದಿದ್ದರು. ಸೊ ನನಗೆ ತುಂಬ ಖುಷಿ ಆಯಿತು. ನನ್ನ ಮೂಡ್ ಡೌನ್ ಆಗಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮೂಡ್ ಅಪ್ ಆಗೋಯಿತು. ಸೊ ರಿಷಬ್ ಶೆಟ್ಟಿ ಮೂವೀಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಫುಲ್ ಕಿರ್ಚ್ತಾ ಇದ್ರು. ನಾವು ಹಂಗೆ ಲೈನಲ್ಲಿ ಬರ್ತಿದ್ದೀವಿ. ಶಿವರಾಜ್ ಕುಮಾರ್ ಬಂದವ್ರೆ ಅಂತ ಕಿರ್ಚ್ತಾ ಇದ್ದಾರೆ. ಸೊ ಅವರು ಹೆಲಿಕಾಪ್ಟರ್ ಹತ್ರ ಅಲ್ಲಿ ಇಳ್ಕೊಂಡು ಏರ್ಪೋರ್ಟಿಂದ ಯಾವುದೋ ಒಂದು ಬಸ್ಸಲ್ಲಿ ಬಂದಿದ್ದು, ಅಂದರೆ ಕಾರ್ ಅವ್ರದ್ದು ಓನೇ ಕಾರು, ಅದಕ್ಕೆ ಬಂದಿದ್ದಾರೆ. ಸೊ ಇಟ್ ವಾಸ್ ವೆರಿ ನೈಸ್ ವಿತ್ ಮತ್ತು ಇನ್ನೊಂದು ಗೊತ್ತಾ, ರಿಷಬ್ ಶೆಟ್ಟಿ ಅವ್ರ ವೈಫ್ ಕೂಡ ಬಂದಿದ್ದರು. ಸೊ ಅವರು ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಬೇಗ ಹೊರಟೋದ್ರು. ಬಟ್ ರಿಷಬ್ ಶೆಟ್ಟಿ ಅವ್ರು ಸ್ವಲ್ಪ ಹೊತ್ತಿದ್ರು. ಸೊ ನಾವು ನೋಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು 30 minutes ಆಯಿತು. ದೇವ್ರು ನೋಡಿಕೊಂಡು ಹಂಗೆ ಪ್ರಸಾದ ತಿಂದ್ಬಿಟ್ಟು ಬಂದ್ಬಿಟ್ವಿ. ಸೊ ಆಲ್ಮೋಸ್ಟ್ ಟೈಮ್ ಎಷ್ಟಾಗಿತ್ತು ಅಂದರೆ 1 o'clock ಆಗೋಗಿತ್ತು. ಸೊ ಅಲ್ಲಿಂದ ಕಾರ್ ತಗೊಂಡು ಹೊರಟಿದ್ದೀವಿ. ಬಾಯ್ ಗಾಯ್ಸ್.